ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬಿಸಿ ಬಿಸಿಯಾಗಿರೋಂಥ ಮಸಾಲ ವಡೆ, ಕಡಲೆಬೇಳೆಯಿಂದ ಮಾಡಿರೋಂಥ ಮಸಾಲ ವಡೆ ತೋರಿಸಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ಗೆ, ಮತ್ತು ಹಬ್ಬಗಳ ಟೈಮಲ್ಲೆಲ್ಲ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೀ ಕಾಫಿ ಜೊತೆಲೆಲ್ಲ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೈಡ್ ಡಿಶ್ ಆಗಿ. ಸೊ ಒಂದ್ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ನೋಡಿ, ಮೊದಲಿಗೆ 1 ಗ್ಲಾಸ್ ಆಗೋಷ್ಟು ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅಂತ ಅನಿಸುತ್ತೋ. ಸೊ ಅಷ್ಟು ಅಳತೆನಲ್ಲಿ ನೀವು ಕಡಲೆಬೇಳೆನ ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಗ್ಲಾಸ್ ಹಾಕೋತಾ ಇದ್ದೀನಿ. ಸೊ 1 ಗ್ಲಾಸ್ ಹಾಕ್ಕೊಂಡು ಕ್ಲೀನಾಗಿ 2 ಸಲ ವಾಶ್ ಮಾಡ್ಕೊಬರೋಣ ಇದನ್ನು. ನೋಡಿ, 2 ಸಲ ವಾಶ್ ಮಾಡಿ ಆಗಿದೆ. ಸೊ ಇದಕ್ಕೆ ಫುಲ್ಲಾಗಿ ನೀರು ಹಾಕ್ಬಿಟ್ಟು ಸೋಕ್ ಮಾಡೋಕ್ಕೆ ಬಿಟ್ಬಿಡೋಣ. ನೀವು ಬೆಳಿಗ್ಗೆ ಮಾಡ್ತೀರಾ ಅಂದರೆ ನೈಟಲ್ಲಿ ನೆನೆಸಿಟ್ಬಿಡಿ. ಇಲ್ಲ ಅಂದರೆ ಈವ್ನಿಂಗ್ ಮಾಡ್ಕೋತೀರ, ಇಲ್ಲ ನೈಟ್ ಟೈಮಲ್ಲಿ ಸೈಡ್ ಡಿಶ್ಗೆ ಏನಾದರೂ ಮಾಡ್ಕೋತೀರಾ ಅಂತಂದರೆ ಒಂದು ಮಧ್ಯಾಹ್ನ ಹಾಗೆ ನೆನೆಸಿಟ್ರೂ ಸಾಕಾಗುತ್ತೆ. ಆಲ್ಮೋಸ್ಟ್ ಒಂದು 4-5 ಅವರ್ ನೆಂದ್ರೂ ಸಾಕಾಗುತ್ತೆ ಇದು. ಸೊ ಫುಲ್ಲಾಗಿ ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡಿ. ಸೊ ಇದು ಸೋಕ್ ಆಗ್ತಾ ಏನಾಗುತ್ತೆ, ಇದು ಸ್ವಲ್ಪ ದಪ್ಪ ಬರುತ್ತೆ. ಸೊ ಆವಾಗ ಪ್ಲೇಸ್ ಸಾಲಲ್ಲ. ಸೊ ಹಾಗಾಗಿ ಫುಲ್ಲಾಗಿ ನೀರು ಹಾಕಿ ನೆನೆಸಿ ಇಟ್ಬಿಡಿ ಇದನ್ನು. ಸೊ ಬನ್ನಿ ಇದನ್ನು ನೆನೆಯಲಿ. ಅಷ್ಟೊತ್ತಿಗೆ ಫುಲ್ಲು ಅದು ಮಸಾಲೆಗೆ ಅಂದರೆ ವಡೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ನೆಂದಿದೆ, ಈಗ ಸೋಕಾಗಿದೆ. ಸೊ ನೋಡಿ, ಒಂದು ತೊಗೊಂಡು ಈ ಥರ ಕೈಯಲ್ಲೇ ಹೀಗೆ ಮಾಡಿದ್ರೆ, ಸೊ ನೋಡಿ, ಸೊ ಇದು ಚೆನ್ನಾಗಿ ಸೋಕಾಗಿದೆ ಅಂತ. ಸೊ ಈಗ ನೀರೆಲ್ಲ ಬದಿಸಿದ್ಬಿಟ್ಟು ಸ್ವಲ್ಪನೂ ನೀರು ಇರಬಾರ್ದು, ಹಾಗೆ ಮಾಡ್ಕೊಳ್ಳಿ. ನೋಡಿ, ಈಗ ಚಿಕ್ಕದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಇದು ಫುಲ್ ಪೇಸ್ಟ್ ಆಗಬಾರ್ದು, ಅರ್ಧಂಬರ್ಧ ರುಬ್ಬಿರಬೇಕು. ಸ್ವಲ್ಪ ಕಾಳು ಹಾಗೆ ಇರಬೇಕು, ಅರ್ಧಂಬರ್ಧ ರುಬ್ಕೊಳ್ಳಿ. ಸೊ ನೀರು ಹಾಕಬಾರ್ದು ಇದಕ್ಕೆ, ಹಾಗೆ ರುಬ್ಕೋಬೇಕು. ನೋಡಿ, ಈ ಥರ ಫುಲ್ ಪೇಸ್ಟ್ ಆಗಬಾರ್ದು, ಸ್ವಲ್ಪ ಕಾಳು ಹಾಗೆ ಇರಬೇಕು, ಅರ್ಧಂಬರ್ಧ ರುಬ್ಕೊಳ್ಳಿ. ಸೊ ಈ ಥರ ಇರಬೇಕು. ಸೊ ಈಗ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು. ಸೊ ಮಿಕ್ಕಿದೆಲ್ಲನೂ ಹಾಗೆ ಮಾಡ್ಕೊಳ್ಳಿ. ನೋಡಿ, ಈಗ ಇದು ರೆಡಿ ಆಗಿದೆ. ಕಡಲೆಬೇಳೆ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀವಿ. ಸೊ ಈಗ ಅದೇ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿ, ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ. ಇದಕ್ಕೆ ರೆಡ್ ಚಿಲ್ಲಿ ಯೂಸ್ ಮಾಡಲ್ಲ, ಪೌಡರ್ ಕೂಡ ಯೂಸ್ ಮಾಡಬಾರ್ದು, ಗ್ರೀನ್ ಚಿಲ್ಲಿನೇ ಹಾಕಬೇಕು. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಅಂದ್ಬಿಟ್ಟು. ಮತ್ತು ನಾನು ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇಷ್ಟೇ, ಒಂದೇ ಒಂದು ಇಂಚ್ ಆಗೋಷ್ಟು ಚಕ್ಕೆ, ಸುಮ್ಮನೆ ಫ್ಲೇವರ್ಗೋಸ್ಕರ ಅಷ್ಟೇ. ಸೊ ನೀವು ಬೇಕಾದರೆ ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ನಾನು ಇದೇ ಟೈಮಲ್ಲೇ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ರುಬ್ಬಕ್ಕಂತಲೇ ಹಾಕೋತೀನಿ, ನೀವು ಬೇಕಾದರೆ ಸಾಲ್ಟ್ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾನು ಕಲ್ಲುಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ತುಂಬ ಉಪ್ಪು ಜಾಸ್ತಿ ಅನಿಸ್ಬಿಟ್ರೆ ಮತ್ತು ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ವಡೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು. ಆಮೇಲೆ ಬೇಕಾದರೆ ನಿಮಗೆ ಸಪ್ಪೆ ಇದೆ ಅಂತಂದರೆ ಆಮೇಲೆ ಮತ್ತೆ ಹಾಕ್ಕೋಬೋದು. ಸೊ ಇದಕ್ಕೆ ನೀರೇನು ಹಾಕಬಾರ್ದು, ಹಾಗೆಯೇ ಫುಲ್ಲು ಫೈನಾಗಿ ರುಬ್ಕೊಬರೋಣ ಇದನ್ನು. ನೀರು ಹಾಕಬೇಡಿ ಇದಕ್ಕೆ. ನೋಡಿ, ಈಗ ಇದು ರುಬ್ಬಿ ಆಗಿದೆ. ಸೊ ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಪೇಸ್ಟ್ ರೆಡಿ ಆಗಿದೆ ಅಲ್ಲ ಈಗ. ಸೊ ಈಗ ಏನು ಮಾಡೋಣ ಅಂದರೆ, ಈ ಕಡಲೆಬೇಳೆ ಇತ್ತಲ್ವ, ಸೊ ಅದಕ್ಕೆ ನಾವು 1.5 ಆಗೋಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಇದು ನೋಡಿಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಈರುಳ್ಳಿನ. ಮತ್ತು ನೋಡಿ, ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲ ವಡೆಗೆ. ಸೊ ಅದನ್ನು ಮಿಸ್ ಮಾಡಬೇಡಿ. ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ನೀರು ಹಾಕಬಾರ್ದು, ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಸಬ್ಬಕ್ಕಿ, ಇದಿಷ್ಟೆಲ್ಲ ಹಾಕ್ಬಿಟ್ಟು ಈಗ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಇದನ್ನು ಮಿಕ್ಸ್ ಹಾಕ್ಕೊಳ್ಳೋಣ ಇದಕ್ಕೆ. ಸೊ ನೋಡಿ, ಇದು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ.
ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು, ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಬೇಕಾದ್ರೆ ಟೇಸ್ಟ್ ನೋಡ್ಬೋದು, ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ದರೆ ಉಪ್ಪು ಅದನ್ನು ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಹಾಕ್ಕೋಬೋದು. ಸೊ ಇಲ್ಲಿ ನಾನು ಕರೆಕ್ಟಾಗಿದೆ. ಸೊ ಆಗ ಈ ಟೈಮಲ್ಲಿ ಬೇಕಾದರೆ ನೀವು ತಿಂದು ನೋಡ್ಬೋದು ಅದನ್ನು. ಈಗ ಸ್ಟವ್ ಮೇಲೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಇಟ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನು. ಸೊ ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಇದು ಹಾಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿರಿ. ಎಣ್ಣೆ ಕಾಯಕ್ಕೆ ಇಡೋಣ ಬನ್ನಿ. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸೊ ಈಗ ಕಾಯಿಲಿ ಒಂದು ಸ್ವಲ್ಪ ಅದು. ನೋಡಿ ಈಗ ಏನು ಒಡೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ವಲ್ಲ, ಸೊ ಇದನ್ನು ಸ್ವಲ್ಪ ಈ ಥರ ತೊಗೊಂಡು ಸೊ ಕೈ ಮೇಲೆ ಸ್ವಲ್ಪ ತ್ಯಾವ ಮಾಡಿಕೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಸೊ ಹೀಗೆ ಮಾಡಿಕೊಂಡು ಎಣ್ಣೆಲ್ಲೇ ಬಿಡಬೇಕು ಈ ಥರ. ನೋಡಿ ಎಣ್ಣೆ ಕಾದಿದೆ ಈಗ. ಸೊ ಈ ಥರ ಏನು ಮಾಡಿಕೊಂಡಿದ್ವಲ್ಲ, ಸೊ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಮಂದ ಮಾಡಿದ್ರೆ ಒಳಗಡೆ ಬೇಯಲ್ಲ. ಸೊ ಅದಕ್ಕೆ ಸಾಕು. ಈ ಶೇಪಿಗೆ ಮಾಡಿಕೊಂಡು ಹೀಗೆ ಬಿಡಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಲೋ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದ್ರ ಮೇಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ, ಹಸಿಯಾಗಿ ಹಾಗೆ ಇರುತ್ತೆ. ಸೊ ಇದೇ ಥರ ಎಲ್ಲನೂ ಮಾಡಿಕೊಂಡು ಹೀಗೆ ಬಿಟ್ಕೊಳ್ಳಿ. ಎರಡು ಕಡೆನೂ ಕ್ಲೀನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಎಲ್ಲನೂ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ಇದು ಒಂದು ಕಡೆ ಬೆಂದಮೇಲೆ ಎರಡು ಕಡೆನೂ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆ, ಇಲ್ಲಾಂದರೆ ಒಳಗೆಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಎರಡು ಕಡೆ ಬೇಯಿಸ್ಕೊಂಡು ಆಮೇಲೆ ತೆಗಿಬೇಕಾಗುತ್ತೆ. ನೋಡಿ ಇದು ಚೆನ್ನಾಗಿ ಬೆಂದಿದೆ, ಈಗ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ. ಈಗ ತೆಕ್ಕೊಳ್ಳೋಣ ಇದನ್ನು, ಸಾಕು. ನೋಡಿ ಬಿಸಿ ಬಿಸಿ ಮಸಾಲ ವಡೆ ರೆಡಿ ಆಗಿದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ, ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.